ನಮ್ಮ ಜೋಡಿ ನಂಬರ್ 1 ವೇದಿಕೆಯಲ್ಲಿ ಅಮ್ಮಂದ್ರನ್ನ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇರುವಂತ ವಿಶೇಷವಾದಂತ ಸಂಚಿಕೆ ಇದು. ಅಮ್ಮ ಅಂದ ತಕ್ಷಣ ಇವ್ರಿಗೆ ನೆನಪಾಗುವಂತ ಬೆಸ್ಟ್ ಮೂಮೆಂಟ್ ಗಳು ಯಾವ್ದು ಅಂತ ನಮ್ಮ ಜಡ್ಜಸ್ ನ ಕೇಳ್ಬೇಡೋಣ ಅಲ್ವಾ ಪ್ರೇಮ್ ಸರ್? ಅವಳು ಇದುವರೆಗೂ ದೇವ್ರ ಕೈ ಮುಗ್ದಿದ್ದು, ದೇವಸ್ಥಾನಕ್ಕೆ ಹೋಗಿದ್ದು ತುಂಬಾ ಕಡಿಮೆ. ಅವಳು ಪ್ರಪಂಚ ಅಂದ್ರೆ ನಾವೇ, ಗಂಡ ಮನೆ ಮಕ್ಕಳು ಅಷ್ಟೇ ಅವಳಿಗೆ ಪ್ರಪಂಚ. ಆತರ ತಾಯಿ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ನಾನ್ ಅನ್ಕೋತೀನಿ. ಮನೆಯಲ್ಲೂ ಕೆಲಸ ಮಾಡ್ಕೊಂಡು ಹೊರಗಡೆನೂ ಕೆಲಸ ಮಾಡಿ ಒಟ್ನಲ್ಲಿ ತನ್ನ ಗಂಡ ಮಕ್ಕಳು ಯಾವತ್ತು ಉಪವಾಸ ಇಲ್ದೇ ಇರೋ ತರ ನೋಡ್ಕೊಂಡಂತ ತಾಯಿ. ನಾವಿದ್ದಿದ್ದು ಒಂದು 8x10 ಸಣ್ಣ ಮನೆ. ಅದ್ರಲ್ಲೇ ನನ್ 3 ಜನ ತಂಗಿದಿರು, ನನ್ನ ತಂದೆ ತಾಯಿ, ನನ್ಗಿಬ್ರು ಅಜ್ಜಿದಿರು ಎಲ್ಲಾನು ಮಲಗ್ತಾ ಇದ್ದಿದ್ದು. ಸೊ ಹೆಂಚಿನ ಮನೆ. ಮಳೆ ಬಂತು ಅಂದ್ರೆ ಪೂರ್ತಿ ಸೋರ್ತಾ ಇತ್ತು. ಇಡೀ ರಾತ್ರಿ ಎಲ್ಲಿ ಸೋರುತ್ತೆ ಅಲ್ಲೆಲ್ಲ ಹಿಂಗ್ ತಪ್ಪಲೆ ಹಿಡ್ಕೊಂಡು ಕೂತಿರೋರು ನಾವು ನೆಮ್ಮದಿಯಾಗಿ ಮಲಗ್ಬೇಕು ಅಂತ. ಸೊ ಅದು ತಾಯಿ ತ್ಯಾಗ, ತಾಯಿ ಮನಸ್ಸು, ಅವನ್ನೆಲ್ಲ ನಾವು ಯಾವತ್ತೂ ಮರೆಯೋದಕ್ಕಾಗಲ್ಲ. ಥ್ಯಾಂಕ್ ಯು ಮಾಲ್ವಿಕಮ್ಮ. ತಾಯಿ ಅಂದ ತಕ್ಷಣ ನನಗನ್ಸುತ್ತೆ ಅದೊಂಥರ ಸಾಫ್ಟ್ ಸ್ಪಾಟ್. ಎಲ್ಲಾರ್ಗೂ ತನ್ನ ಸರ್ವಸ್ವವನ್ನ ತನ್ನ ಮಕ್ಕಳಿಗಾಗಿ ಧಾರೆ ಇರುವಂತಹ ಒಂದು ಜೀವ ಅದು. ತಾಯಿ ಆದವಳು, ಅವಳು ಯಾವುದೇ ನಿರೀಕ್ಷೆಗಳಿಲ್ದೆ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ತನ್ನ ಎಲ್ಲವನ್ನೂ ಕೊಡುವಂತಹ ಆಕೆ. ಹಾಗಾಗಿ ವೆರಿ ವೆರಿ ಸ್ಪೆಷಲ್. ಥ್ಯಾಂಕ್ ಯು ಅಮ್ಮ. ರಾಜೇಶ್ ಸರ್, ಇವತ್ತು ಈ ಒಂದು ಸೆಲೆಬ್ರೇಷನ್ ರೌಂಡ್ಗೆ ನಿಮ್ಮ ಮಾತುಗಳು? ಅಫ್ಕೋರ್ಸ್ ಅಮ್ಮ ಅಂದ ಕೂಡಲೇ ನಾನು ಸೆಲೆಬ್ರೇಟ್ ಮಾಡೋದೇ ಅದು. ಅಮ್ಮ ಅಂದ್ರೆ ನನ್ನ ಪ್ರಕಾರ ಅದೊಂದು ಪರಮ ಸತ್ಯ, ಮಿಕ್ಕಿದೆಲ್ಲವೂ ಮಿಥ್ಯ. ಲೈಫ್ ಡಸಂಟ್ ಕಮ್ ವಿತ್ ಮ್ಯಾನ್ಯುಯಲ್, ಇಟ್ ಕಮ್ಸ್ ವಿತ್ ಮದರ್ ಅಂತ. ಅದಕ್ಕಿಂತ ದೊಡ್ಡ ಕೈಪಿಡಿ ಇನ್ನೊಂದಿಲ್ಲ. ಸೊ ಹಾಗಾಗಿ ಅಮ್ಮನ ಜೊತೆ ಬಹಳ ಅದ್ಭುತವಾದ ಕ್ಷಣಗಳನ್ನ ಕಳೆದಿದ್ದೀನಿ. ಎಲ್ಲವನ್ನು ಹೇಳ್ಕೊಟ್ಟಂತ ಅಮ್ಮ, ಬಹಳ ಅದ್ಭುತವಾದ ಬಾಲ್ಯವನ್ನ ಕಟ್ಟಿಕೊಟ್ಟಂತ ಅಮ್ಮ, ತನ್ನ ಧರ್ಮವನ್ನ ಪಾಲಿಸಿದಂತ ನಮ್ಮಮ್ಮ. ಗ್ರೇಟ್. ಸೊ ಸೆಲೆಬ್ರೇಟ್ ಮಾಡ್ಬೇಕು ಆ ಥರದ. ಎಸ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಛಾಯಾ ಅವರೇ, ನಿಮ್ಮ ತಾಯಿಯ ಬಗ್ಗೆ ನಿಮ್ಮ ಮಾತು? ಅಮ್ಮಂದಿರು ಅಂದ ತಕ್ಷಣ ಎಲ್ಲ ಇಮೋಷನ್ಸ್ಗಳು ಒಂದೇ ಸಮ ಹಿಟ್ಟಾಗತ್ತೆ. ಬಟ್ ನನ್ನ ತಾಯಿ ಬಗ್ಗೆ ಹೇಳ್ಬೇಕಂದ್ರೆ ಐ ಆಲ್ವೇಸ್ ರಿಮೆಂಬರ್ ಹರ್ ಸ್ಟ್ರೆಂತ್. ಬಿಕಾಸ್ ನಾನು ರಾಜ್ಪೂತಾನ ಒಂದು ಫ್ಯಾಮಿಲಿಯಿಂದ ಬಂದಿರೋದು. ತುಂಬಾನೇ ಕನ್ಸರ್ವೇಟಿವ್ ಫ್ಯಾಮಿಲಿ. ಒಂದು ದೊಡ್ಡ ಪರ್ದೆ ಇರುತ್ತೆ, ಹೆಣ್ಮಕ್ಳು ಯಾವಾಗಲೂ ಅದ್ರ ಹಿಂದೆನೇ ಇರಬೇಕು ಅಂತ. ಬಟ್ ಮೈ ಮದರ್ ವಾಸ್ ಓನ್ಲಿ ಒನ್. ಇಡೀ ಫ್ಯಾಮಿಲಿನ ಎದುರು ಹಾಕೊಂಡು ನನ್ನನ್ನ ಛಾಯಾ ಸಿಂಗ್ ಮಾಡಿ ಇಲ್ಲಿ ತಂದಿದ್ದಕ್ಕೆ ನಮ್ಮಮ್ಮನೇ ಕಾರಣ. ಐ ಕಾಂಟ್ ಸೇ ಜಸ್ಟ್ ಥ್ಯಾಂಕ್ಸ್ ಟು ಹರ್, ಬಟ್ ಐ ಓವ್ ಎವ್ರಿಥಿಂಗ್ ಟು ಹರ್. ಥ್ಯಾಂಕ್ ಯು ಜಡ್ಜಸ್. ಈಗ ವೇದಿಕೆ ಮೇಲೆ ಒಬ್ಬರನ್ನ ಬರ ಮಾಡ್ಕೊಳ್ಳೋಣ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದ ಲವ್ಲಿ ಯಾರ್ ನೀವು? ನಾನು ಬೇರೆ ಯಾರನ್ನೋ ಕರೀತಾ ಇದ್ದೆ, ನೀವು ಸಡನ್ ಆಗಿ ವೇದಿಕೆ ಮೇಲೆ ಬಂದ್ಬಿಟ್ರಲ್ಲ. ಇರಿ ಹೇಳ್ತೀವಿ. ಹೇಳ್ತೀರಾ? ಹೇಳಿ. ತಲೆನಲ್ಲಿ ಏನಿದೆಯೋ ಇಲ್ವೋ ಗೊತ್ತಿಲ್ಲ, ತಲೆ ತುಂಬಾ ಏನೇನೋ ವಿಷಯ ಇಟ್ಕೊಂಡಿರೋ ಬಲ್ಲನ್ ಮಗ. ಊರಲ್ಲಿರೋ ಉಸಾಬರಿನೆಲ್ಲ ನನ್ನೇ ಅಂತ ಹೇಳೋ ತರ್ಲೆ ನನ್ ಮಗ. ಕಣ್ಣಲ್ಲೇ ಎಲ್ಲಾರನ್ನು ಕ್ಯಾಚ್ ಹಾಕೊಳ್ಳೋ ಕ್ಯಾಚ್ ಆಫೀಸರ್ ನನ್ ಮಗ. ವಾರ ಅವ್ರಿಲ್ ನಗಿಸ್ತಾ ಇದ್ರು, ಅವ್ರನ್ನ ನೋಡಕ್ ನಾವ್ ಇಲ್ಲಿಗೆ ಬಂದಿದೀವಿ. ಹಾಗಾದ್ರೆ ಬರ್ಮಾಡ್ಕೊಳ್ಳೋಣ ಅಲ್ವಾ? ನಮ್ಮ ಜೋಡಿ ಸೆಟ್ಟಿನ ಮದನ ಕಾಮರಾಜ, ಮೈಸೂರಿನ ಕುಲ ತಿಲಕ ಕುರಿ ಪ್ರತಾಪ್. My dear mummies, I love you so much. ಕುರಿ ಮೈನೇರ್ದೈತೆ ಹೊಸಗೆ ಹಾಕವ್ರೆ. ನೀವು ಆತರ ಅನ್ಕೊಂಡ್ರೆ ಇದು ಅಮ್ಮಂದ್ರ ಪ್ರೀತಿ ಸರ್. ಏನಕ್ಕೆ ಅವ್ರನ್ನ ಹಂಗ್ ರೇಗಿಸ್ತೀರಾ? ಶ್ವೇತಾ ಮೇಡಮ್ ನ ಎಷ್ಟ್ ಚಂದ ಪ್ರೀತಿ ಮಾಡ್ತಾರೆ. ಆ ತರನೇ ನಮ್ಮ ಮಕ್ಕಳೆಲ್ಲ ಪ್ರೀತಿ ಕಲಿ ಅಂತ ಕರ್ಕೊಂಡು ಬಂದಿದ್ದೀವಿ ನಾವು. ಕೇಳಿಸ್ಕೊಂಡ ಶ್ವೇತು? ಹೆಂಗಿದ್ರು ತಾಯಿ ಅಂದ್ರೆ ಎಲ್ಲ ಬಂದಿದ್ದಾರೆ. ಆರಾನು ಇದೆ 2. ನಾನೊಂದ್ ಹಾಕ್ತೀನಿ, ನೀನೊಂದ್ ಹಾಕ್ತೀನಿ, ತಗೋತ. ಈಗ ವಿಷಯಕ್ಕೆ ಬರ್ತೀನಿ ಶ್ವೇತು. ಇವರೆಲ್ಲ ನಮ್ಮ ತಾಯಿ ಅಂತ. ಈ ಮಗನ್ ನೋಡೋದಕ್ಕೆ ಅಂತ ಎಲ್ಲಾ ಕಡೆಯಿಂದ, ಮೈಸೂರಿಂದ, ಅಲ್ಲಿಂದ ಇಲ್ಲಿಂದ ಎಲ್ಲಾ ಕಡೆಯಿಂದ ಬಂದಿದ್ದಾರೆ. ಆಶೀರ್ವಾದ ತಗೋ ಶ್ವೇತು, ಬಾ. ಮನುಷ್ಯ ಯಾವಾಗ್ಲೂ 4 ಜನ ಸಂಪಾದನೆ ಮಾಡ್ಬೇಕು ಅಂತ ಹೇಳ್ತಾರೆ. ನೋಡಿ, ಇಲ್ಲಿ 4 ಅಲ್ಲ, ಒಂದು ಎಕ್ಸ್ಟ್ರಾ 5 ಬಂದಿದ್ದಾರೆ. ಇಷ್ಟೇ ಅಲ್ಲ, ಮನೇಲಿ ಕೂತು ಕಾರ್ಯಕ್ರಮ ನೋಡ್ತಾ ಇರೋಂಥ 7.5 ಕೋಟಿ ಅಮ್ಮಂದ್ರಿಗೂ ಕೂಡ ನನ್ನಮ್ಮಂದ್ರೆ. ಆ ಎಲ್ಲ ಅಮ್ಮಂದಿರಿಗೂ ಇವತ್ತು ಸೆಲೆಬ್ರೇಟ್ ಮಾಡುವಂತ ಸಮಯ. ಆತರ ಮ್ಯೂಸಿಕ್ ಎಲ್ಲರೂ ಡ್ಯಾನ್ಸ್ ಆಡ್ಬೇಕಮ್ಮಂದ್ರ.
ಮೈ ಡಿಯರ್ ಮಮ್ಮೀಸ್, ಥ್ಯಾಂಕ್ ಯು ಸೋ ಮಚ್. ಮಮ್ಮಿಯರಿಗೆಲ್ಲ ಜೋರಾಗಿ ಚಪ್ಪಾಳೆ ಹೊಡಿರಿ. ಮದರ್ಸ್ ಡೇ ರೌಂಡ್ ನ ಸೆಲೆಬ್ರೇಷನ್ ನ ಮೊದಲನೇ ಜೋಡಿಯನ್ನ ನಾವು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ನಮ್ಮ ಜೋಡಿ ನಂಬರ್ 1 ರೊಮ್ಯಾಂಟಿಕ್ ಜೋಡಿ, ಸುಹಾಸ್ ಸನ್ ಆಫ್ ಸವಿತಾ, ನಯನ ಡಾಟರ್ ಆಫ್ ಆರ್ಯಾಂಬ. ಆರಾಮ? ತಾಯಿ ಬಗ್ಗೆ ಕೇಳಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ರೊಮ್ಯಾನ್ಸ್ ಏನಕ್ಕೆ ಬರೀ ಇನ್ನೊಂದ್ಸರಿ ಕೇಳು. ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ನೀವ್ ಯಾವಾಗ ತಾಯಿ ಆಗ್ತೀರಾ ಅಂತ. ಅದು ನಂದಲ್ಲ ಸರ್, ನಿಮ್ ಪ್ರಶ್ನೆ ಅದು. ನನ್ನ ಪ್ರಶ್ನೆನೇಪ್ಪ, ನಿನ್ ಮೇಲೆ ಹಾಕಲ್ಲ ಅಪ್ಪ. ಹೇಳ್ಬಿಡಿ ಅವ್ರಿಗೆ ಆನ್ಸರ್ ಹೇಳ್ಬಿಡಿ. ನಾನೇ ಪ್ರೀತಿಯಿಂದ ಕೇಳ್ತಾರ, ನೀವ್ ಯಾವಾಗ ತಾಯಿ ಆಗ್ತೀರಾ ಅಂತ. ಅತಿ ಶೀಘ್ರದಲ್ಲಿ. ಸೂಪರ್. ಇದು ಬೇಕಾಗಿದ್ದು. ನಿಮ್ ಪ್ರಶ್ನೆಗೆ ಒಂದು ಉತ್ತರ ಕೊಡ್ತೀನಿ. ಇದು ಬೇಕಾಗಿದ್ದು. ಈ ಶೆಡ್ಯೂಲ್ ಮುಗಿಯೋ ಅಷ್ಟೊತ್ತಿಗೆ ಒಂದು ಉತ್ತರ ಕೊಡ್ತಾರೆ. ಲಾಸ್ಟ್ ಟೈಮು ಸುಮ್ಮನೆ ತಮಾಷೆಗೆ ನಾನು ನುಗ್ಗೆಕಾಯಿ ಕೊಟ್ಟಿದ್ದು. ಏನ್ ಪವರ್ ಬಂದೈತೆ ಸುಹಾಸ್, ಶಾಬಾಷ್. ಸುಹಾಸ್ ಅವರೇ, ನಿಮ್ಮ ತಾಯಿ ಬಗ್ಗೆ ಹೇಳಿ ಇವಾಗ. ಆಕ್ಚುಲಿ ಕಾರಣಾಂತರಗಳಿಂದ ನಮ್ಮ ತಾಯಿನೂ ಇವತ್ತು ಬರಕ್ಕಾಗ್ಲಿಲ್ಲ. ನಯನವ್ರ ತಾಯಿನೂ ಅನಾರೋಗ್ಯದಿಂದ ಬರಕ್ಕಾಗ್ಲಿಲ್ಲ. ನನ್ನ ತಾಯಿ ಬಗ್ಗೆ ಹೇಳ್ಕೊಬೇಕಂದ್ರೆ ತುಂಬಾ ಚಿಕ್ಕ ವಯಸ್ಸಲ್ಲೇ ಮದ್ವೆ ಆಗಿ ತುಂಬಾ ಕಷ್ಟ ಅನುಭವಿಸ್ಬಿಟ್ಟಿದ್ದಾರೆ. ನನ್ನ ಲೈಫಲ್ಲೇ ನನ್ನ ಬೆಸ್ಟ್ ಫ್ರೆಂಡ್ ಅಂದರೆ ನನ್ನ ತಾಯಿನೇ. ನನ್ನ ತಂದೆ ಪೊಲೀಸ್. ಆ್ಯಕ್ಚುಲಿ ನಾವು ಬೆಳೆದಿದ್ದು ಪೊಲೀಸ್ ಕ್ವಾರ್ಟರ್ಸಲ್ಲಿ. ಆ ಪೂರ್ತಿ ಕ್ವಾರ್ಟರ್ಸ್ ಲೇನಲ್ಲಿ ಗಲ್ಲಿಲಿ ನಾನೇ ರೌಡಿ. ಎಲ್ಲರಿಗೂ ನಾನೇ ಹೊಡಿತಾ ಇದ್ದೆ, ಹೊಡ್ಸ್ಕೊತಾ ಇದ್ದೆ. ಎಲ್ಲರ ಅಮ್ಮಂದಿರು ಬಂದು ಕಂಪ್ಲೇಂಟ್ ಮಾಡೋರು ನಮ್ಮ ಅಮ್ಮಂಗೆ. ನಮ್ಮಮ್ಮ ಹಾಕೊಂಡು ಚೆಚ್ಚವ್ರು ಸರಿಯಾಗಿ ನನಗೆ. ಬಟ್ ಸ್ಟಿಲ್ ನಾನು ಅದೇ ಥರ ಇದ್ದಿದ್ದು. ನಮ್ಮಮ್ಮ ನನ್ನಿಂದ ತುಂಬಾ ಒಂಥರ ಚಿಕ್ಕ ವಯಸ್ಸಲ್ಲಿ ಅವಮಾನ ಅನುಭವಿಸಿದ್ದಾರೆ. ಮಕ್ಕುಗಿಯವರು, ಹೊಡಿಯೋರು. ನಾನು ಎಲ್ಲರಿಗೂ ಹೇಳ್ತೀನಿ, ನಮ್ಮ ತಂದೆ ಪೊಲೀಸ್ ಆದ್ರಿಂದ 4 ವೆರೈಟಿ ಲಾಟಿಲಿ ನಾನು ಏಟ್ ತಿಂದಿದ್ದೀನಿ. ಒಂದು ಬ್ಯಾಂಬೂ ಲಾಟಿಲಿ, ಫೈಬರ್ ಲಾಟಿಲಿ, ಪ್ಲಾಸ್ಟಿಕ್ ಲಾಟಿಲಿ, ಮತ್ತು ಅದಾದ್ಮೇಲೆ ಇನ್ನೊಂದು ಟ್ರಾನ್ಸ್ಪರೆಂಟ್ ಒಂದು ಲಾಟಿ ಬಂತು, ತುಂಬಾ ಚೆನ್ನಾಗಿರೋ ಲಾಟಿ, ಅದರಲ್ಲೂ ಏಟ್ ತಿಂದಿದ್ದೀನಿ ನಾನು. ಸೊ ನಮ್ಮಪ್ಪ ತುಂಬಾ. ನಾನು BA ಓದ್ದೆ, MA ಓದ್ದೆ, ಆಮೇಲೆ ಇದು PhD ಮಾಡಿದೆ. ಆ ಥರ ಇದು ಒಂದೊಂದೇ ಹಂತವಾಗಿ. ಸುಹಾಸ್ತು ಎಂತ ಸಾಧನೆ ಅಲ್ಲ? ಸೊ ನಮ್ಮಪ್ಪ ಪೊಲೀಸ್ ವೃತ್ತಿಲಿ ಇದ್ದಿದ್ದರಿಂದ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಿರ್ಲಿಲ್ಲ. ನಮ್ಮಮ್ಮನೇ 3 ಜನ ಗಂಡ್ಮಕ್ಳನ್ನು ಎಲ್ಲ ನೋಡ್ಕೊಂಡಿದ್ದೆಲ್ಲ ನಮ್ಮ ತಾಯಿನೇ. ನಾನು ಒಂದ್ ಸ್ವಲ್ಪ ಕಾಲೇಜ್ ಬರೋ ಟೈಮಲ್ಲೇ ನನ್ಗೆ ಅರ್ಥ ಆಗಿದ್ದು, ತುಂಬಾ ನಮ್ಮ ತಾಯಿನ ಹೊಟ್ಟೆ ಉರ್ಸೋದ್ ಬೇಡ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಕಾಲೇಜಿಂದ ನನಗೆ ಸ್ವಲ್ಪ ಅರಿವಾಯ್ತು. ನಾನು ಲೈಫಲ್ಲಿ ಸೋತಾಗ, ಇಲ್ಲ ತಗೋ ನನ್ನ ಹತ್ರ ಒಂದಷ್ಟು ದುಡ್ಡಿದೆ, ಏನಾರ ಒಂದು ಬಿಸ್ನೆಸ್ ಸ್ಟಾರ್ಟ್ ಸುಹಾಸ್ ಮಾಡೋ. ಅವರೇ, ಸಾರಿ ಟು ಇಂಟರಪ್ಟ್ ಆಯ್ತಾ. ಇವತ್ತು ನಿಮ್ಮಿಬ್ರು ತಾಯಂದ್ರು ಇಲ್ಲಿಗೆ ಬಂದಿಲ್ಲ. ನೀವು ನಿಮ್ಮ ತಾಯಿಯ ಬಗ್ಗೆ ಮನದಾಳದ ಮಾತುಗಳನ್ನ ಹೀಗೆ ಹೇಳ್ಕೊಳ್ತಿದ್ದೀರಾ. ಅದ್ರ ಬದಲು ನಾವೀಗ ವೇದಿಕೆ ಮೇಲೆ ನಿಮ್ಗೆ ಒಂದು ಅವಕಾಶವನ್ನ ಸೃಷ್ಟಿ ಮಾಡ್ಕೊಡ್ತೀವಿ. ನಿಮ್ಮ ಮನಸ್ಸಿನ ಮಾತುಗಳನ್ನ ನಿಮ್ಮ ತಾಯಿ ಬಗ್ಗೆ ನಿಮಗೆ ಏನ್ ಹೇಳ್ಬೇಕು ಅಂತ ಅನ್ಸುತ್ತೋ ಅಲ್ಲಿ ನೀವು ಹೇಳಿ.